ತ್ರೈಲೋಕ್ಯ ಪಾಪಗ್ನಿ ವರ್ತತೆ ಲೋಕಪೂಜಿತ ಸಾ ಗಂಗಾ ಚಿಂತಯಾಮಾಸ ಕಾದಾಚಿತ್ ನೋಡ್ರಿ ಒಂದ್ಸಲ ವಿಚಾರ ಬಂತಂತ ಗಂಗೆಗೆ. ಎಂಥ ಗಂಗೆ ಅಂತ ಹೇಳಿದರು? ತ್ರೈಲೋಕ್ಯ ಪಾಪವನ್ನೇ ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯವುಳ್ಳವಳು ಗಂಗೆ. ಇನ್ನೆಂಥವಳು ಅಂತ ಕೇಳಿದರೆ, ನೋಡು ಭಗವಂತನ ಪಾದದಿಂದ ಹರಿದವಳಾಗಿದ್ದಿ ನೀನು. ನಿನಗೆ ವಿಶೇಷ ವರ ಇದೆ, ನಿನಗೆ ಎಲ್ಲರ ಪಾಪವನ್ನು ಕಳೀತಕ್ಕಂತಹ ವಿಶೇಷವಾದ ವರ ಇದೆ. ಅಂಥ ಗಂಗೆಗೇನೆ ಒಂದ್ಸಲ ಆಲೋಚನೆ ಬಂತಂತೆ, ಚಿಂತಾಕ್ರಾಂತಳಾದ್ಲಂತ ಗಂಗೆ. ನೋಡ್ರಿ ಅದಕ್ಕೆ ಸಾ ಗಂಗಾ ಚಿಂತಯಾಮಾಸ, ಸಾ ಗಂಗಾ ಚಿಂತಯಾಮಾಸ, ಗಂಗೆ ಚಿಂತಾತಪ್ತಳಾದ್ಲಂತೆ. ಅಯ್ಯೋ ಎಲ್ಲರೂ ಬರ್ತಾರೆ, ನನ್ನಲ್ಲಿ ಸ್ನಾನ ಮಾಡ್ತಿದ್ದಾರೆ, ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗ್ತಿದ್ದಾರೆ, ಈ ಪಾಪದ ಮುಕ್ತಿ ನನಗೆ ಯಾವಾಗ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ. ಅಯ್ಯೋ ಎಲ್ಲರೂ ಬರ್ತಾರೆ, ನನ್ನಲ್ಲಿ ಪಾಪ ಬಿಡ್ತಾರೆ, ಪಾಪ ಬಿಟ್ಟು ತಾವೇನೋ ಪಾಪವನ್ನು ಕಳ್ಕೊಂಡು ಹೋದ್ರೆ ಹೌದು, ಆದರೆ ನನ್ನ ಗತಿ ಏನಾದೀತು ಅಂತ ಚಿಂತೆ ಬಂತಂತೆ ಗಂಗೆಗೆ. ಚಿಂತಾಕ್ರಾಂತಳಾಗಿ ಪ್ರಶ್ಪಂ ಏನು ಸರ್ವೇ ಲೋಕಾಹ ಸಮಾಗತ್ಯ, ಅದನ್ನೇ ಹೇಳ, ಸರ್ವೇ ಲೋಕಾಹ ಸಮಾಗತ್ಯ ಮಯಿ ಪಾಪಂ ತ್ಯಜಂತಿ ತತ್ ಪಾಪಂತು ಕಥಂ ಗಚ್ಚೇತ್, ತತ್ ಪಾಪಂ ಕಥಂ ಗಚ್ಚೇತ್. ಇಡೀ ಸಮಸ್ತ ಲೋಕವೇ ಬಂದು ನನ್ನ ಹತ್ರ ಪಾಪ ಬಿಟ್ಟು ಹೋಗ್ತಿದ್ದೆ, ಆ ಪಾಪ ನನ್ನಿಂದ ಹೇಗೆ ಹೋಗ್ತದೆ ಅಂತ ಚಿಂತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಚಿಂತೆ ಮಾಡ್ತಾ ಮಾಡ್ತಾ ಒಂದ್ಸಲ ವಿಚಾರ ಮಾಡಿದ್ಲಂತೆ, ಹೀಗಾದರೆ ಸರಿ ಆಗೋದಿಲ್ಲ. ಮಹಾರುದ್ರ ನಮಸ್ತೇಸ್ತು, ಕೈಲಾಸಕ್ಕೆ ಹೊರಟ್ಲಂತೆ ಗಂಗೆ. ಯಾಕಂತ ಹೇಳಿದರೆ ನೋಡ್ರಿ, ಕೈಲಾಸ ಹತ್ರ ಅವಳಿಗೆ, ಕೈಲಾಸ ಹತ್ರ ತಾನೇ, ಕೈಲಾಸದ ಹತ್ರ ಆದ್ದರಿಂದ ಕೈಲಾಸಕ್ಕೆ ಅಂತ ಹೋದ್ಲಂತೆ. ಗಂಗಾದೇವಿ ಕೈಲಾಸಕ್ಕೆ ಅಂತ ಹೋಗಿ ರುದ್ರನನ್ನ ನಮಸ್ತೆ ಮಹಾರುದ್ರ ಅಂತ ಪ್ರಾರ್ಥನೆ ಮಾಡು. ಮಹಾರುದ್ರ ನಮಸ್ತೇಸ್ತು, ರುದ್ರ ನಮಸ್ತೆ ಮಹಾರುದ್ರ ಅಂತ ಏನು, ನಮಸ್ತೆ ಮಹಾರುದ್ರ ನಮಸ್ತೇಸ್ತು ತ್ವಾಂ ಪ್ರಮಿಷ್ಯಾಮಿ ಗತಾಹ. ಮಹಾರುದ್ರದೇವರೇ, ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ನಿಮ್ಮ ಹತ್ರ, ನನಗಿಂಥದ್ದೊಂದು ಚಿಂತೆ ಬಂದೊದಗಿದೆ. ಏನದು ಚಿಂತೆ ಅಂತ ಕೇಳ್ತಾನಂತೆ ರುದ್ರದೇವರು. ಗೊತ್ತಿದ್ರೂ ಕೂಡ ಏನು ಚಿಂತೆ, ನಿನಗೇನು ಚಿಂತೆ? ಭಗವಂತನ ಪಾದದಿಂದ ಹರಿತಿದ್ದಿ, 3 ಲೋಕದ ಪಾಪವನ್ನೇ ನೀನು ಭರಿಸ್ತಿದ್ದಿ, ಎಲ್ಲರ ಪಾಪ ಕಳೀತಿದ್ದಿ ನೀನು, ನಿನಗೆಂತಹ ಚಿಂತೆ ಬಂದಿದೆ ಅಂತ ರುದ್ರದೇವರು ಮತ್ತೆ ಕೇಳಿದರೆ ಗಂಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಗಂಗೆ, ಹೌದು ನಾನು ಭಗವಂತನ ಪಾದದಿಂದ ಹರಿದಿದ್ದೇನೆ ಹೌದು, ಆದರೂ ನನಗೊಂದು ಚಿಂತೆ ಇದೆ. ತ್ರಿಲೋಕದ ಜನ ಅಂದ್ರೆ ವಿಚಾರ ಮಾಡ್ರಿ ಎಷ್ಟಿರ್ತಾರೆ. ಕಲಿಯುಗದ ಜನರೇ ಬಹಳ ಕಷ್ಟ. ಈ ಲೋಕದ ಜನರೇ ಸಾಕಾಗ್ತಾ ಇಲ್ಲ. ಭೂಮಿ ಅವಾಗ ಅಲ್ಲೋಲ ಕಲ್ಲೋಲದಿಂದ ಪ್ರವಾಹ ಬರ್ತಾ ಇದೆ ಅಂತಂದ್ರೆ, ತ್ರಿಲೋಕ ಅಂತ ಹೇಳಿದ್ರೆ ವಿಚಾರ ಮಾಡ್ರಿ, 3 ಕೋಟಿ ದೇವತೆಗಳೇ ಅಲ್ಲಿ ಬಂದು ಮಿಂದುತ್ತಾರಂತೆ. 3 ಕೋಟಿ ದೇವತೆಗಳು ಸಹಿತರಾಗಿ ಇಡೀ ಲೋಕವೇ ಹೋಗಿ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿ ಪಾಪವನ್ನು ಕಳ್ಕೊಂಡು ಬರ್ತಾರಂತೆ. ಎಷ್ಟು ಪಾಪ ಸಂಗ್ರಹ ಆಯಿತು ನನ್ನಲ್ಲಿ, ಇದರಿಂದ ಮುಕ್ತಿ ಆಗಬೇಕು ನನಗೆ, ಈ ಪಾಪ ನನ್ನಿಂದ ಹೋಗಬೇಕು. ಅದಕ್ಕೇನು ಮಾಡ್ತೀರಿ ಗೊತ್ತಿಲ್ಲ, ಒಂದು ಉಪಾಯ ಹೇಳ್ರಿ ರುದ್ರದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಂತ ಗಂಗೆ. ಪ್ರಾರ್ಥನೆ ಮಾಡಿಕೊಂಡಾಗ ಏವಂ ಗಂಗಾವಚ ಶ್ರುತ್ವಾ ಪ್ರತ್ಯಾಹ ಪರಮೇಶ್ವರ. ಏವಂ ಗಂಗಾವಚ ಶ್ರುತ್ವ, ಗಂಗೆ ಪ್ರಾರಂಭ ಮಾಡಿದರು. ನೋಡು, ನಿನಗೊಂದು ಉಪಾಯ ಹೇಳಿಕೊಡ್ತೇನೆ, ಹಾಗಾದ್ರೆ ಕೇಳು. ಪಾಪ ನಿರ್ಭರಣಾಯಾದೌ ಪದ್ಮನಾಭಾಂಗ್ರಿ ಪಂಕಜಾತ್ ಪ್ರಾದುರ್ಭೂತಾಸ್ಮಿ ತ್ವಂ ದೇವಿ ಕಿಮರ್ಥಂ ತಪ್ಯತೆ ತ್ವಯಾ ಪಾಪ ಪ್ರಹರಾದಾದಿತ್ಯಂ ಕಲ್ಪಿತಂ ತವ ವಿಷ್ಣುನಾ ತಥಾಪಿ ಪಾಪ ನಿರ್ಹಾರೆ ಉಪಾಯಂ ತೇ ಬ್ರವೀಮ್ಯಹಂ. ಗಂಗೆ, ಯಾಕಷ್ಟು ಚಿಂತೆ ಮಾಡ್ಕೊಂಡಿದ್ದೀನಿ, ಅಷ್ಟು ಯಾಕೆ ತಲೆ ಭಾರ ಮಾಡ್ಕೊಂಡಿದ್ದಿ, ಯಾಕೆ ಚಿಂತೆ ಮಾಡ್ತಿದ್ದಿ? ನೀನು ವಿಷ್ಣು ಪಾದದಿಂದ ಹರಿದಿದ್ದಿ, ನಿನ್ನ ಹುಟ್ಟಾದದ್ದೇ, ನಿನ್ನನ್ನು ಹುಟ್ಟಿಸಿದ್ದೇ ದೇವರು ಪಾದದಿಂದ ಹುಟ್ಟಿಸಿದ್ನಲ್ಲ. ಯಾಕೆ ಹುಟ್ಟಿಸಿದ? ಭೂಲೋಕಕ್ಕೆ ಬಂದೆಲ್ಲ ನೀನು ಯಾಕೆ ಬಂದಿ ಅಂತ ಹೇಳಿದರೆ, ಎಲ್ಲರ ಪಾಪ ಕಳೀಲಿಕ್ಕೆ ಬಂದಿದ್ದಿ. ಯಾಕಷ್ಟು ಚಿಂತೆ ಮಾಡ್ತಿ? ಚಿಂತೆ ಮಾಡಬೇಡ, ಆದರೂ ಒಂದು ಉಪಾಯ ಹೇಳ್ತೀನಿ ನಿನಗೆ, ಕೇಳು ಅಂತಂತಾನಂತೆ ರುದ್ರದೇವರು. ಎಷ್ಟು ಕರುಣಾಶಾಲಿಗಳು. ನಾ ಇನ್ನೊಂದು ಉಪಾಯ ಹೇಳ್ತೇನೆ, ಹಾಗಾದ್ರೆ ಕೇಳು. ಏನದು ಉಪಾಯ ಅಂತ ಹೇಳಿದರೆ, ಕವೇರ ಕನಯಾದೇವಿ ಕಾವೇರಿ ಸರಿತಾಂಬರ. ನಾವೆಲ್ಲ ಕಾವೇರಿ ತಟದಲ್ಲೇ ಇದ್ದೇವೆ. ಚಿಂತೆ ನೋಡ್ರಿ, ಗಂಗೆಗೆ ಹೋಗಿ ಸ್ನಾನ ಮಾಡಬೇಕಾಗಿಲ್ಲ, ಕಾವೇರಿಗೆ ಹೋಗಿ ಒಂದು ಸಲ ಸ್ಪರ್ಶ ಮಾಡಿದರೆ ಸಾಕು ಅಂತ ಹೇಳ್ತಾರೆ ರುದ್ರದೇವರ ಬಾಯಿಯಿಂದ ಬಂದ ಶಬ್ದ ಇದು. ಏನದು? ಕವೇರ ತನಯಾದೇವಿ ಕಾವೇರಿ ಸರಿತಾವರ ಸರ್ವೋತ್ಕೃಷ್ಟಾಚ ಸರ್ವೇಷಾಂ ಹರೇರ್ ಪರಬಲಾಪ್ತು ತದಾ. ಗಂಗೆ ಇಲ್ಲಿ ಕವೇರತನಯ ಅಂತ ಒಬ್ಬಳಿದ್ದಾಳೆ, ಅವಳು ನದಿಯಾಗಿ ಹರಿದಿದ್ದಾಳೆ. ಕವೇರನ ಮಗಳು ಕಾವೇರಿ, ಕವೇರ ರಾಜನ ಮಗಳೇ ಕಾವೇರಿ. ಕವೇರ ತನಯ ಅಂತ ಶಬ್ದ ಪ್ರಯೋಗ ಮಾಡಿದರು. ಕವೇರ ತನಯಾ ದೇವಿ ಕಾವೇರಿ
ಹಾಗಾದರೆ ನೀವೊಂದು ಕೆಲಸ ಮಾಡು ಗಂಗೆ, ಕಾವೇರಿ ಅಂತೊಂದು ಕವೇರನ ಮಗಳಾದ ಕಾವೇರಿ ಅಂತಿದ್ದಾಳೆ, ಆ ಕಾವೇರಿಗೆ ಅಂತ ಹೋಗು. ಯಾವ ಮಾಸದಲ್ಲಿ ಹೋಗು? ಸರಿಯಾಗಿ ಸಂಪ್ರಾಪ್ತೆ ಕಾರ್ತಿಕೇ ಮಾಸೇ, ಕಾರ್ತೀಕ ಮಾಸದಲ್ಲಿ ಈ ಗಂಗೆಯನ್ನು ಕುರಿತು ನೀನು ಹೋಗಿ ಒಂದು ಸಲ ಸ್ನಾನ ಮಾಡು, ನಿನ್ನಲ್ಲಿರೋ ಎಲ್ಲ ಪಾಪ ನಾಶ ಆಗ್ತದೆ ಅಂತ ರುದ್ರದೇವರು ಗಂಗೆಯನ್ನು ಕುರಿತು ಹೇಳಿದ್ರಂತೆ. ಅದಕ್ಕೆ ಇವತ್ತಿಗೂ ಕೂಡ ಗಂಗಾದೇವಿ, ಈ ಗಂಗೆ ಉತ್ತರ ಪ್ರದೇಶದ ತಪ್ಪಲಿನಲ್ಲಿ ಅಲ್ಲಿಂದ ಹರಿತಾ ಇದ್ದಾಳೆ. ಹರಿದ್ವಾರ, ಋಷಿಕೇಶ ನೀವೆಲ್ಲ ನೋಡ್ತಾ ಬಂದಿದ್ದೀರಿ. ಅಲ್ಲಿಂದ ಹರಿಯುವ ಗಂಗೆ ನೇರವಾಗಿ ಈ ಮೈಸೂರಿನ ಹತ್ತಿರ ಇರುವ ಈ ಏನು ನಮ್ಮ ಕ್ಷೇತ್ರದಲ್ಲಿರುವ ಈ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ಬಂದು ಪ್ರವೇಶವಾಗ್ತಾಳಂತೆ. ಪ್ರವೇಶ ಅಲ್ಲ, ಬರೀ ಬಂದು ಸ್ಪರ್ಶ ಮಾಡ್ತಾಳಂತಷ್ಟೇ. ಸ್ಪರ್ಶದಿಂದಲೇ ಸಕಲ ಪಾಪಗಳಿಂದ ಮುಕ್ತಿ ಆಗ್ತದಂತೆ ಆ ಗಂಗೆಗೆ. ಅದು ನೀವು ಚಿಂತೆನೇ ಮಾಡಬೇಡ್ರಿ, ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ತಿಕೆ ಮಾಸಿ ಕಾವೇರ್ಯಾಂ ಯಸ್ನಾನಂ ಕುರುತೆ ಪ್ರತಿ. ಹೇ ವ್ರತಶ್ರೇಷ್ಠಳಾದ ಗಂಗೆ, ಪಾಪಹರಳಾದ ಗಂಗೆ, ನೀನು ಒಂದು ಕೆಲಸ ಮಾಡು. ನಿನ್ನ ಪಾಪವನ್ನೆಲ್ಲ ತ್ಯಜಿಸಬೇಕು ಅಂತ ಮನಸ್ಸು ಮಾಡಿದ್ದೀಯಲ್ಲ, ನೀನು ಹೋಗು. ಕವೇರನ ಮಗಳು ಅಂತಿದ್ದಾಳೆ, ಅವಳು ಕಾವೇರಿಯಾಗಿ ನದಿ ಹರಿತಾ ಇದ್ದಾಳೆ. ಆ ನದಿಯ ಸ್ಪರ್ಶ ಅಲ್ಲಿ ಹೋಗಿ ಮಿಂದು ಬಿಡು, ನಿಂದೆಲ್ಲ ಪಾಪ ನಾಶ ಆಗ್ತದೆ ಅಂತ ರುದ್ರದೇವರು ಹೇಳಿದರೆ, ಆ ಗಂಗೆ ನೀ ಹೇಳಿದ ಉಪಾಯವನ್ನೇ ಮಾಡ್ತೇನೆ ಈಗ ಅಂತ ಕಾರ್ತೀಕ ಮಾಸದ ಸರಿಯಾದ ಸಮಯದಲ್ಲಿ ಆ ಗಂಗೆ ಕಾವೇರಿಗೆ ಬರ್ತಾಳಂತೆ. ಕಾವೇರಿಗೆ ಬಂದಾಗ ಕಾವೇರಿ ಸ್ನಾನ ಮಾಡೋದು ಬೇಡ, ಸ್ಪರ್ಶ ಮಾತ್ರದಿಂದಲೇ ಸಕಲ ಪಾಪಗಳೆಲ್ಲ ನಾಶ ಆಗ್ತದೆ. ನಮಗೆ ಕೊಟ್ಟ ಉದ್ದೇಶ, ನಮಗೆ ಕೊಟ್ಟ ಸಂದೇಶ ಏನು ಇದರಿಂದ ಅಂತ ಹೇಳಿದರೆ, ನೋಡ್ರಿ, ಯಾರ್ಯಾರೋ ಸಂವಾದ ಮಾಡಿದರೂ ಆ ಸಂವಾದದಿಂದ ಬರುವ ಲಾಭ ನಮಗಾಗ್ತದೆ ಅಂತ ಅನ್ಲಿಕ್ಕೆ ನಾರದರು ಬ್ರಹ್ಮದೇವರು ಸಂವಾದದಲ್ಲಿ ನಡೆಯುವ ಈ ಕಾರ್ಯದಲ್ಲಿ ಮಧ್ಯದಲ್ಲಿ ರುದ್ರದೇವರು ಪ್ರವೇಶ ಮಾಡಿ, ಮಹಾರುದ್ರದೇವರು ಮನೋಭಿಮಾನಿ ದೇವತೆ ರುದ್ರದೇವರು ಪ್ರವೇಶ ಮಾಡಿ ಅಲ್ಲಿ ಗಂಗೆಯನ್ನು ತಂದು ಆ ಗಂಗೆ ಕೇಳ್ಕೊಂಡ್ಲಂತೆ ಅಂತ ಎಷ್ಟು ಕಥೆಗಳನ್ನು ಹೇಳ್ತಾ ಬಂದು ಆ ಗಂಗೆ ಹಾಗಾದರೆ ಪವಿತ್ರವಾದ ಶುದ್ಧಳಾದ ಕಾವೇರಿ ಹತ್ರ ಬಂದು ಬರೀ ಸ್ಪರ್ಶ ಮಾಡ್ಕೊಳ್ತಾಳಂತಷ್ಟೇ. ಸ್ಪರ್ಶ ಮಾತ್ರದಿಂದಲೇ ಸಕಲ ಪಾಪಗಳೆಲ್ಲ ನಾಶವಾಗಿ ಆ ಗಂಗೆ ಅಹೋ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ. ಯಕ್ಕಾವೇರ್ಯಾಂ ತುಲಾ ಸ್ನಾನಂ ಭಕ್ತ್ಯಾತು ಕುರುತೆ ಮುನೆ ವಿಮುಕ್ತ ದುರಿತಃ ಸದ್ಯ ತಥೋ ಯಾತಿ ಪರಾಂ ಗತಿಂ. ನೀವು ಕೂಡ ಅಷ್ಟೇ, ಗಂಗೆ ಸ್ನಾನ ಮಾಡಿ ತೋರಿಸಿದ್ಲು, ಅವಳು ಸ್ಪರ್ಶ ಮಾಡಿ ತೋರಿಸಿದ್ಲು, ಅವಳ ಪಾಪನಾಶ ಆಯಿತು ಅಂತ ಹೇಳಿದರೆ ಇದರಿಂದ ಕಲಿಬೇಕಾದ, ಇದರಿಂದ ಸಂದೇಶ ನಮಗೇನು ತಿಳಿತು? ಹಾಗಾದರೆ ನಮಗೆ ಬಂದ ಸಂದೇಶ ಏನು ಅಂತ ಹೇಳಿದರೆ, ಕಾವೇರಿ ಕಾರ್ತೀಕ ಮಾಸದಲ್ಲಿ ಗಂಗೆ ಉತ್ತರ ಪ್ರದೇಶ ತಪ್ಪಲಿನಲ್ಲಿರುವ ಆ ಗಂಗೆ ಅವಳೇ ಬಂದು ಈ ಕಾವೇರಿಯನ್ನು ಸ್ಪರ್ಶ ಮಾಡಿ ತನ್ನ ಪಾಪನಾಶ ಮಾಡಿಕೊಳ್ತಾಳೆ ಅಂತ ಆದರೆ, ನಾವು ಕೂಡ ಈ ಕಾರ್ತೀಕ ಮಾಸದಲ್ಲಿ ಯಾವತ್ತಾದರೂ ಒಂದು ದಿವಸ ಹೋದರೆ ಸಾಕು, ಹೋಗಿ ಸ್ಪರ್ಶದಿಂದಲೇ ಪಾಪನಾಶ ಆಗ್ತದೆ. ನಮಗೆ ಬಹಳ ಅನುಕೂಲ ಇದೆ, ಸ್ನಾನವೇ ಮಾಡ್ಬೋದು. ಬೇಕಾದ ಹಾಗೆ ಮಿಂದು ಸ್ನಾನ ಮಾಡಿ ಬಂದ್ವಿ ಅಂತ ಆದರೆ ನಮ್ಮಲ್ಲಿರುವ ಎಲ್ಲ ದುರಿತಗಳು ಕೂಡ ನಾಶ ಆಗ್ತದೆ ಅಂತ ಹೇಳ್ತಿದ್ದಾರೆ. ಯಕ್ಕಾವೇರ್ಯಾಂತು ತುಲಾ ಸ್ನಾನಂ ಭಕ್ತ್ಯಾತು ಕುರುತೆ ಮುನೆ. ಭಕ್ತಿಯಿಂದ ಒಂದು ಸಲ ಕಾವೇರಿ ಸ್ನಾನ ಮಾಡಿಬಿಡೋ, ಎಲ್ಲ ಪಾಪನಾಶ ಆಗ್ತದೋ ಅಂತ ಹೇಳಿಕತ್ರಂತೆ ಬ್ರಹ್ಮದೇವರು. ಇಷ್ಟು ಎಲ್ಲ ರುದ್ರದೇವರ ಮಾತನ್ನು ಕೇಳಿ, ತಸ್ಮಾತ್ ಸ್ನಾನಂತು ಕಾವೇರ್ಯಾಂ ಕಾರ್ತಿಕೇ ಮಾಸಿ ಶಸ್ಯತೆ ಇತಿಹಾಸಮಿಮಂ ಶ್ರುತ್ವಾ ಕಾರ್ತೀಕ ವ್ರತ ತತ್ಪರಃ. ಈ ಕಾರ್ತೀಕ ಮಾಸದ ವ್ರತದಲ್ಲಿ ತತ್ಪರರಾಗಿರ್ತಾರಲ್ಲ, ಕಾರ್ತೀಕ ಮಾಸ ವ್ರತವನ್ನು ನಾ ಮಾಡ್ತೇನೆ, ಬೆಳಗ್ಗೆ ಸರಿಯಾಗಿ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತೇನೆ ಅಂತ ಮನಸ್ಸಿನಲ್ಲಿ ಮೊದಲೇ ಸಂಕಲ್ಪ ಮಾಡಿರ್ತಾರೆ. ದೀಪ ಹಚ್ತೇನೆ, ದಾನ ಮಾಡ್ತೇನೆ, ಭಗವಂತನ ಪಾದದ ಕಥೆಗಳನ್ನೆಲ್ಲ ಕೇಳ್ತೇನೆ ಅಂತ ಮೊದಲೇ ಅನ್ಕೊಂಡಿರ್ತಾರಲ್ಲ, ಅನ್ಕೊಂಡ ವ್ಯಕ್ತಿ ಒಂದು ಸಲ ಕಾವೇರಿ ಸ್ನಾನಕ್ಕೆ ಅಂತ ಹೋಗಿ ಸ್ಪರ್ಶದಿಂದಲೇ ಪಾಪನಾಶ ಆಗಿರ್ತದೆ. ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳಬೇಕಾಗೇ ಇಲ್ಲ, ರುದ್ರದೇವರೇ ಸಾಕ್ಷಿ, ಗಂಗೆನೇ ಸಾಕ್ಷಿ. ಎಂಥ ದೊಡ್ಡ ವ್ಯಕ್ತಿಗಳು ಸಾಕ್ಷಿಯಾಗಿದ್ದಾರೆ ಅಂತ ನಮಗನಿಸ್ತದೆ ನೋಡ್ರಿ. ಹಾಗಾದರೆ ಗಂಗೆನೇ ಸಾಕ್ಷಿ, ರುದ್ರದೇವರೇ ಸಾಕ್ಷಿ, ಬೇರೆ ಏನು ಕೇಳಬೇಕಾಗಿಲ್ಲ. ಹೋಗ್ರಿ, ಸಂಕಲ್ಪ ಪುರಸ್ಸರವಾಗಿ ಸ್ನಾನ ಮಾಡ್ರಿ, ಬನ್ರಿ ಅಂತ ಇಷ್ಟು ಮೊದಲನೇ ಅಧ್ಯಾಯ ನಮಗೆ ತಿಳಿಸ್ತದೆ. ಕಾರ್ತೀಕ ಮಾಸದ ಮೊದಲನೇ ಅಧ್ಯಾಯ ಇಷ್ಟು ತಿಳಿಸಿದರೆ, ಇಷ್ಟು ಕೇಳಿದ್ರಂತೆ ನಾರದರು. ಕೇಳಿದ ಕೂಡಲೇ ಬ್ರಹ್ಮದೇವರು ನಿಂದ್ರಿಸ್ಬೇಕಷ್ಟೇ. ಮೊದಲನೇ ಅಧ್ಯಾಯದಲ್ಲಿ ಇಷ್ಟು ಮುಕ್ತಾಯವಾಗ್ತಿದೆ ಅಂತ ನಿಂದ್ರಿಸ್ತಿದ್ದಾರೆ. ಕೂಡಲೇ ನಾರದರು ಹೇಳಿದ್ರಂತೆ, ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸಿಹಿಯನ್ನು ಬಾಯಲ್ಲಿಡ್ರಿ, ಇಟ್ಟು ತೆಗೆದು ಬಿಟ್ರೆ ಮತ್ತೆ ಬೇಕು ಅಂತ ಹೇಳಿದ ಹಾಗೆ ನಾರದರು ಬ್ರಹ್ಮದೇವರು, ತಂದೆ ಮಗ ತಾನೆ, ಮಗ ತಂದೆ ಹತ್ರ ಕೇಳುವಾಗ ಸ್ವಲ್ಪ ವಿಷಯ ಹೇಳಿದ್ರು, ಸುಮ್ಮನೆ ಹಿಂಗೆ ಸಾಕು ಅಂತ ನಿಂದ್ರಿಸ್ತಿದ್ದಾರೆ. ಕೂಡಲೇ ನಾರದರು ಹೇಳಿದ್ರಂತೆ,
ಬ್ರಹ್ಮದೇವರೇ, ಇಷ್ಟರಿಂದ ನನಗೆ ಸಾಕಾಗೋದಿಲ್ಲ, ಇನ್ನೂ ಅನೇಕ ಪ್ರಶ್ನೆಗಳಿವೆ. ಒಪ್ಪಿಕೊಂಡೆ, ಗಂಗಾ ಸ್ನಾನ ಮಾಡಿ, ಸ್ನಾನದಲ್ಲಿ ಮಾಡೋದ್ರಿಂದ ಆ ಗಂಗೆಯೇ ಕಾವೇರಿಯಲ್ಲಿ ಸ್ನಾನ ಮಾಡ್ತಾಳೆ ಈ ಕಾರ್ತೀಕ ಮಾಸದಲ್ಲಿ, ಇದು ವೈಶಿಷ್ಟ್ಯ ಅಂತ ನನಗೆ ಗೊತ್ತಾಯಿತು. ಇನ್ನೂ ವೈಶಿಷ್ಟ್ಯಗಳನ್ನು ಹೇಳಬೇಕು ನೀವು, ನಿಮ್ಮನ್ನು ನಾನು ಬಿಡೋದಿಲ್ಲ ಅಂತ ನಾರದರು ಗಟ್ಟಿ ಹಿಡ್ಕೊಂಡ್ರಂತ ಬ್ರಹ್ಮದೇವರನ್ನು. ಹಿಡ್ಕೊಂಡಾಗ ಭೂಯಃ ಶುಶ್ವಾಸ ವಿಪ್ರೇಂದ್ರ ಕಾರ್ತಿಕಸ್ಯ ಚ ವೈಭವಂ ದಶಮೀಂ ವಾ ಸಾಮರ. ನೋಡ್ರಿ ಎಷ್ಟು ಅದ್ಭುತ. ಯಾವಾಗ ಈ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟರು ಬ್ರಹ್ಮದೇವರು. ಹಾಗಾದರೆ ಕಾರ್ತೀಕ ಮಾಸದ ಸಂಕಲ್ಪ ಮಾಡ್ತೇನೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತೇವೆ. ನಿಜವಾದ ಸಂಕಲ್ಪ ಯಾವ ತಿಥಿಯಿಂದ, ಯಾವ ಮಾಸದಿಂದ, ಯಾವ ತಿಥಿ ತನಕ, ಯಾವ ಮಾಸದ ತನಕ ಅಂತ ಹೇಳಲಿಕ್ಕೆ ಹೊರಟರು ಬ್ರಹ್ಮದೇವರು. ನೋಡ್ರಿ, ದಶಮೀಂ ವಾ ಸಮಾರಭ್ಯ ದಶಮ್ಯಾಂ ತು ಸಮಾಪಯೇತ್. ದಶಮಿಯಿಂದ ಪ್ರಾರಂಭ ಮಾಡಿ ದಶಮಿ ತನಕನೂ ಅದನ್ನು ಸಮಾಪ್ತಿ ಮಾಡಬೇಕಂತೆ. ಇಲ್ಲ ಅಂತಾದರೆ ಪೌರ್ಣಿಮಾಸೀಂ ಸಮಾರಭ್ಯ ಪೌರ್ಣಿಮಾಯಾಂ ಸಮಾಪಯೇತ್. ಪೌರ್ಣಿಮಾದಿಂದ ಪ್ರಾರಂಭ ಮಾಡಿ ಪೌರ್ಣಿಮೆಯಲ್ಲೇ ಸಮಾಪ್ತಿಗೊಳಿಸ್ಬೇಕಂತೆ. ಇಲ್ಲ ಪೌರ್ಣಿಮಾಯ ಆಶ್ವೀನಸ್ಯ ದಶಮ್ಯಾಂ ತು, ಆಶ್ವೀನ ಮಾಸದ ದಶಮಿಯಿಂದ ಪ್ರಾರಂಭ ಮಾಡಿ ಕಾರ್ತೀಕ ಮಾಸದ ದಶಮಿಯ ತನಕ ಈ ವ್ರತದ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿಕೊಟ್ರು ಬ್ರಹ್ಮದೇವರು. ಹಾಗಾದರೆ ನೋಡ್ರಿ, ನಾರದರ ಪ್ರಶ್ನೆಗೆ ಒಂದೊಂದು ಉತ್ತರ ಕೊಡ್ತಾ ಹೊರಟಿದ್ದಾರೆ ಬ್ರಹ್ಮದೇವರು. ಪ್ರಾರಂಭದಲ್ಲಿ ಪ್ರಾತರಾರಭ್ಯ ಯತ್ ಕಾರ್ಯಂ ಅಂತ ಕೇಳಿದ್ರು. ಬೆಳಗ್ಗೆ ಎದ್ದರಿಂದ ಹಿಡಿದು ಮಲಗೋ ತನಕ ಏನು ಮಾಡಲಿ ನಾನು ಅಂತ ಕೇಳಿದ್ರಲ್ಲ. ಪ್ರಾತರಾರಭ್ಯ ಅಂತಂದ ತಕ್ಷಣವೇ ಪ್ರಾರಂಭ ಮಾಡಿದರು. ಮೊದಲು ನಿನ್ನಲ್ಲಿರೋ ಪಾಪವನ್ನು ನಾಶ ಮಾಡ್ಕೋ. ಅದು ಹೆಂಗೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಗಂಗೆಯನ್ನು ಹುಟ್ಟಿಸಿ ಗಂಗೆಯಲ್ಲಿರುವ ಪಾಪವನ್ನೇ ನಾಶ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ, ಏನು ಮಾಡಲಿ ಅಂತ ಕೇಳಿದರೆ, ಅದಕ್ಕೆ ಕಾವೇರಿ ಸ್ಪರ್ಶ ಮಾಡು ಸಾಕು, ನಿನ್ನ ಪಾಪ ನಾಶ ಆಗ್ತದೆ ಅಂತ ಶರೀರ ಶುದ್ಧಿ ಆಯಿತು. ಶರೀರ ಶುದ್ಧಿ ಮಾಡಿಕೊಂಡು ಹಾಗಾದರೆ ಇನ್ನೇನು ಮಾಡಬೇಕು? ಸಂಕಲ್ಪ ಮಾಡಿಕೊಳ್ಬೇಕಲ್ಲ. ಯಾವತ್ತು ಸಂಕಲ್ಪ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಕಾರ್ತೀಕಸದ ಸಂಕಲ್ಪ ಹೇಗೆ ಮಾಡಬೇಕು, ಯಾವತ್ತಿನ ದಿನ ಪ್ರಾರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವತ್ತು ಮಾಡಬೇಕು ಅಂತ ಅದನ್ನೇ ಹೇಳಲಿಕ್ಕೆ ಹೊರಟರು. ದಶಮಿಯಿಂದ ಪ್ರಾರಂಭ ಮಾಡಿ ದಶಮಿಯ ತನಕನೂ ಕಾರ್ತೀಕ ಮಾಸದ ಸಂಕಲ್ಪ ಮಾಡಿರಿ. ಇಲ್ಲ ಅಂತ ಆದರೆ ಆಶ್ವೀನ ಮಾಸದ ಪೌರ್ಣಿಮೆಯಿಂದ ಹಿಡಿದು ಕಾರ್ತೀಕ ಮಾಸದ ಪೌರ್ಣಿಮೆಯ ತನಕ ಆದರೂ ಈ ಸಂಕಲ್ಪ ಮಾಡಿಕೊಳ್ಳ್ರಿ ಹಾಗೆ ಅಂತ ಇಷ್ಟು ಸಂಕಲ್ಪದ ವ್ಯವಸ್ಥೆಯನ್ನು ಹೇಳಿಕೊಂಡು ಹೊರಟರು.